ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀನಾ ಮಾರ್ಟೀಸ್ ಫ್ರೆಂಡ್ಸ್. ಇವತ್ತಿನ ನನ್ನ ವಿಡಿಯೋ ಇದೆಲ್ಲ ನಿಮಗೆ ನಮ್ಮ ಹೊಸ ಮನೆ ಆದಮೇಲೆ ನನ್ನ ಕಿಚನ್ ನಾನು ಹೇಗೆ ಅಳವಡಿಸಿದ್ದೇನೆ ಅಂತ ಹೇಳಲಿಲ್ಲ, ಮುಂಚೆ ಎಲ್ಲ ಯಾವಾಗಲೂ ವಿಡಿಯೋ ಮಾಡಲಿಲ್ಲ. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮ ಕಿಚನಿನ ಒಳಗಡೆ ನಾನು ಏನೆಲ್ಲ ಇಟ್ಟಿದ್ದೇನೆ ಅಂತ ನಾನು ನಿಮಗೆ ಇವಾಗ ನನ್ನ ಒಂದು ಚಿಕ್ಕ ವಿಡಿಯೋದಲ್ಲಿ ತೋರಿಸ್ತೇನೆ. ಏನು ಜಾಸ್ತಿ ವಸ್ತುಗಳಿಲ್ಲ, ಹೇಗೆ ಇಟ್ಟಿದ್ದೇನೆ ಏನೆಲ್ಲ ಇವೆ ಅಂತ ನಿಮಗೆ ಇವಾಗ ನಾನು ತೋರಿಸ್ತೇನೆ. ನೋಡಿ, ಇದು ನಮ್ಮದು ಕಿಚನಿನ ಫುಲ್ ಒಂದು ವ್ಯೂ ಈ ಥರ ಇದೆ. ನಮ್ಮ ಕಿಚನ್ ಇಷ್ಟು ದೊಡ್ಡದಿದೆ. ನಮ್ಮ ಕಿಚನಲ್ಲಿ ನಾವು ಡೈನಿಂಗ್ ಟೇಬಲನ್ನು ನಮ್ಮ ಹಳೆ ಮನೆಯಲ್ಲಿ ಯೂಸ್ ಮಾಡ್ತಿದ್ದ ಡೈನಿಂಗ್ ಟೇಬಲನ್ನೇ ಯೂಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ರೌಂಡ್ ಡೈನಿಂಗ್ ಟೇಬಲ್ ನಮ್ಮದು. ನೋಡಿ, ಈ ಥರ ಇದೆ. ಮತ್ತು ಅದಕ್ಕೆ 4 ಚೇರ್ ಇದೆ. ನೋಡಿ ಇಲ್ಲಿ, ಇದು ನಾನು ಮಧ್ಯದಲ್ಲಿ ಇಟ್ಟಿದ್ದೇನೆ. ನಾವು ಇಲ್ಲೇ ಕೂತ್ಕೊಂಡು ಊಟ ಮಾಡೋದು. ಬೇಸಿಗೆಗಾಲದಲ್ಲಿ ತುಂಬ ಸೆಕೆ ಆಗ್ತದೆ ಅಂತ ಹೇಳಿ, ಇಲ್ಲಿ ಮಳೆ ಇಲ್ಲದ್ರೆ ತುಂಬ ಸೆಕೆನೇ ಅಲ್ಲ ಮಂಗಳೂರಲ್ಲಿ. ಸೊ ನಾವು ಸೆಕೆ ಆಗ್ತದೆ ಅಂತ ಈ ಸಲ ಎ ಸಿ ಕೂಡ ಹಾಕಿದ್ದೇವೆ. ಇಲ್ಲಿ ಎ ಸಿ ಇಲ್ಲಾಂದರೆ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸೊ ನಾನು ಇಲ್ಲಿಂದ ನಮ್ಮ ಕಿಚನನ್ನು ತೋರಿಸ್ತೇನೆ. ಇದು ನಾವು ರೆಡಿಮೇಡ್ ತಗೊಂಡು ಬಂದ ಒಂದು ಕಬೋರ್ಡ್. ನೋಡಿ, ಈ ಥರ ಇದೆ. ಇದು ಮರದ್ದು. ಇದರಲ್ಲಿ ನಾವು ನಮ್ಮ ಸ್ವಲ್ಪ ಇಂಪಾರ್ಟೆಂಟ್ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ತಗೊಂಡು ಬಂದ ನಮ್ಮ ಇದಿದೆ ಅಂತ ಫುಲ್ ಪ್ಲೇಟಿನ ಒಂದು ಸೆಟ್ ಇದೆ. ಪ್ಲೇಟ್, ಕಪ್ ಮತ್ತು ಎಲ್ಲ ಇದೆ ಇದರಲ್ಲಿ. ಲಾಕ್ ಮಾಡಿದ್ದೆ ಅಲ್ಲ? ಇಲ್ಲ ಓಕೆ. ಮತ್ತು ಈ ಸೈಡಲ್ಲೆಲ್ಲ ಅದರದ್ದೇ ಸೆಟ್. ನೋಡಿ, ಈ ಥರ ಇದೆ. ಇದರಲ್ಲಿ ಈ ಸೆಟ್ಟಲ್ಲಿ ಎಲ್ಲ ಪ್ಲೇಟ್, ಚಿಕ್ಕ ಕಪ್ಪು ಮತ್ತು ದೊಡ್ಡ ಪ್ಲೇಟ್ ಮತ್ತು ಟೀ ಕುಡಿಯೋದಕ್ಕೆ ಕಪ್ಸ್ ಎಲ್ಲ ಇದೆ ನೋಡಿ ಇದರಲ್ಲಿ. ಮತ್ತು ಈ ಸೈಡಲ್ಲಿ ನಮ್ಮದೆಲ್ಲ ಗ್ಲಾಸ್ ಇದೆ. ಎಲ್ಲ ಏನಾದರೂ ಪಾರ್ಟಿ ಇದ್ದರೆ ವೈನೆಲ್ಲ ಕುಡಿತೇವಲ್ಲ, ಆವಾಗ ಯೂಸ್ ಮಾಡುವ ಗ್ಲಾಸಸ್ ಇವೆ, ಡಿಫ್ರೆಂಟ್ ಟೈಪಿದ್ದು. ಸೊ ಈ ಕಬೋರ್ಡಲ್ಲಿ ಇಷ್ಟೇ ಇರೋದು. ಓಕೆ, ನೋಡಿ ಈ ಥರ ಇದೆ. ಇದರಲ್ಲಿ ಏನಿಲ್ಲ, ಈ ಥರ. ಸೊ ನಂತರ ಬಂದದ್ದು ನಾವು ಹೊಸದಾಗಿ ಮಾಡಿಸಿದ ಗೋದ್ರೇಜಿನ ಕಿಚನನ್ನು. ನೋಡಿ, ಈ ಥರ ಇದೆ ಗೋದ್ರೇಜ್ ಕಿಚನ್. ನಾನು ಮುಂಚೆನೇ ತೋರಿಸಿದ್ದೆ ನಿಮಗೆ 2-3 ಸಲ ನನ್ನ ವಿಡಿಯೋದಲ್ಲಿ ಮಾಡುವಾಗ ಎಲ್ಲ. ಈ ಥರ ಇದೆ. ಇದರಲ್ಲಿ ಏನೆಲ್ಲ ಇಟ್ಟಿದ್ದೇವೆ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಏನು ಜಾಸ್ತಿ ವಸ್ತು ಇಲ್ಲ. ಇದರಲ್ಲಿ ನಮ್ಮ ಪ್ಲೇಟ್ ಇದೆ. ಯಾರಾದರೂ ತುಂಬ ಮಂದಿ ಗೆಸ್ಟ್ ಬಂದರೆ ಯೂಸ್ ಮಾಡಲಿಕ್ಕೆ ಪ್ಲೇಟ್ ಬೇಕಲ್ಲ. ಸೊ ಇದೆಲ್ಲ ಓಲ್ಡ್, ಮೊದಲಿಂದನೇ ತಗೊಂಡು ಬಂದು ಇಟ್ಟದ್ದು ನಾವು. ಹೇಗೂ ಗಲ್ಪಲ್ಲಿರೋದಲ್ಲ, ಬರುವಾಗ ಒಂದೊಂದೇ ತಗೊಂಡು ಬರ್ತಿದ್ದೆವು. ಮೇಲೆ ಏನಿಲ್ಲ ನೋಡಿ, ಏನಿಲ್ಲ ಮೇಲೆ. ನಮ್ಮ ಮನೆಯಲ್ಲಿ ಜಾಸ್ತಿ ಏನು ವಸ್ತು ಇಲ್ಲ. ಸೊ ಅದರಲ್ಲಿ ಏನಿಲ್ಲ. ಇದರಲ್ಲಿ ನನ್ನದೆಲ್ಲ ಪೆನ್ಸಿಲೆಲ್ಲ ಇಟ್ಟಿದ್ದೇನೆ, ಅರ್ಜೆಂಟಿಗೆ ಬೇಕಾದ ವಸ್ತುಗಳು ಕಿಚನಲ್ಲಿ ಯೂಸ್ ಮಾಡಲಿಕ್ಕೆ. ಮತ್ತು ಇದರಲ್ಲಿ ನಮ್ಮದು ಈ ಸೈಡಲ್ಲಿ ಕೆಳಗಡೆ ಏನಿಲ್ಲ. ನಮ್ಮದು ಏನು ಅರ್ಜೆಂಟಾಗಿ ಯೂಸ್ ಮಾಡುವ ಟ್ಯಾಬ್ಲೆಟ್ ಅದೆಲ್ಲ ಇದೆ. ನಂತರ ಇಲ್ಲಿ ವರ್ಕ್ ಟಾಪು. ಇಲ್ಲಿ ನಂದು ಒಂದು ಕ್ಯಾಲೆಂಡರ್ ಇಟ್ಟಿದ್ದೇನೆ. ಮತ್ತು ಇಲ್ಲಿ ಒಂದು ನಮ್ಮದು ಮಿಕ್ಸಿ, ಡೈಲಿ ಯೂಸ್ ಮಾಡಲಿಕ್ಕೆ, ಅದು ಆಚೆ ಈಚೆ ತಗೊಂಡೋಗಲಿಕ್ಕೆ ಬೇಡ ಅಂತ ಇಲ್ಲಿ ಇಟ್ಟಿದ್ದೇನೆ. ಮತ್ತು ಇಲ್ಲಿ ಎಂತ ಸಹ ಇಲ್ಲ ನೋಡಿ, ಏನಿಲ್ಲ. ನಾನು ಎಲ್ಲ ಒಳಗಡೆನೇ ಇಡೋದು. ಮತ್ತು ಇದರ ಮೇಲೆ ಒಂದು ಬೆಳಗ್ಗೆ ಮಾಡಿದ ಬ್ರೇಕ್ಫಾಸ್ಟ್ ಇದೆ, ಯೂಸ್ ಮಾಡಿದ ಬ್ರೇಕ್ಫಾಸ್ಟ್ ಇದೆ ಅಷ್ಟೇ. ಮತ್ತು ಇಲ್ಲಿ ಸಹ ಎಂತ ಸಹ ಇಲ್ಲ. ಓಕೆ. ಸೊ ಅಲ್ಲಿಂದ ಇಲ್ಲಿ ಮೇಲೆದ್ದು ತೋರಿಸ್ತೇನೆ ನಾನು, ಮೇಲೆ ಏನಿದೆ ಅಂತ. ಇದು ನಾನು ಡೈಲಿ ಯೂಸ್ ಮಾಡುವ ಓಪನ್ ಮಾಡದೇ ಇಟ್ಟ ಕೆಲವು ವಸ್ತುಗಳು. ಅಂದರೆ ತುಂಬ ದಿನ ಇರಲಿಲ್ಲ ಅಲ್ಲ, ಸೊ ನಾನು ಜಾಸ್ತಿ ಏನು ತಗೊಂಡು ಬಂದಿಲ್ಲ, ಅದು ಯೂಸ್ ಕೂಡ ಮಾಡಿಲ್ಲ ತಗೊಂಡು ಬಂದ ವಸ್ತು. ಮತ್ತು ಇದರಲ್ಲಿ ಏನು ಬಿಸ್ಕಿಟ್ ಎಲ್ಲ ಇದೆ, ಅದು ಡಬ್ಬ ಮುಚ್ಚಿಟ್ಟಿದ್ದೇನೆ. ಇಲ್ಲಿ ಎಲ್ಲ ನಂದು ಜಸ್ಟ್ ಕೆಲವು ಸಲ ಮದ್ದು ಬೇಕಾಗ್ತದಲ್ಲ, ಜಲೋಸಿಲೆಲ್ಲ ಅದು ಇಟ್ಟಿದ್ದೇನೆ. ಇದರಲ್ಲಿ ಸೆಕ್ಷನಲ್ಲಿ ಇಷ್ಟೇ. ನಂತರ ಇಲ್ಲಿ ಕಾರ್ನರ್ ಸೆಕ್ಷನಲ್ಲಿ ಎಲ್ಲ ಮಿಕ್ಸರಿದ್ದು ಜಾರ್ಸ್ ಇಟ್ಟಿದ್ದೇನೆ, ಚಿಕ್ಕದು ದೊಡ್ಡದು ಎಲ್ಲ ಇಲ್ಲೇ ಇಟ್ಟಿದ್ದೇನೆ ಈ ಸೆಕ್ಷನಲ್ಲಿ. ಇಲ್ಲಿ ಮೇಲೆ ಏನಿಲ್ಲ, ಅದೊಂದು ಹಾಟ್ ಥರ್ಮಸ್ ಥರ ಅದೊಂದಿದೆ, ಮತ್ತೇನಿಲ್ಲ. ನಮ್ಮ ಮನೆಯಲ್ಲಿ ಜಾಸ್ತಿ ಏನು ವಸ್ತು ಇಲ್ಲ, ನಾವಿಲ್ಲಿ ಜಾಸ್ತಿ ಇಲ್ಲ ಅಲ್ಲ. ಇಲ್ಲಿ ಕೆಟಲ್ ಇದೆ ಮತ್ತು ಒಂದು ಜಾರ್ ಇದೆ ದೊಡ್ಡದು. ಅದು ಜಾಸ್ತಿಯಾಗಿ ಇವಾಗ ಯೂಸ್ ಮಾಡಲ್ಲ, ನನ್ನ ಮಗಳು ಬಂದರೆ ಮಾತ್ರ ಕೆಟಲ್ ಯೂಸ್ ಮಾಡೋದು. ಸೊ ಅದಿದೆ.
ಮತ್ತು ಇಲ್ಲಿ ಎಲ್ಲ ಇದು ಕಿಚನಿಗೆ ಬೇಕಾದ ಟಿಶ್ಯೂಸ್ ಎಲ್ಲ ಇಲ್ಲಿ ಇಟ್ಟಿದ್ದೇನೆ, ಗುಡ್ ನೈಟ್ ಎಲ್ಲ. ಮತ್ತು ಮೇಲೆ ಏನಿಲ್ಲ ನೋಡಿ, ನಮ್ಮ ಕಿಚನ್ ನೋಡಿದರೆ ಏನು ಸಹ ಇಲ್ಲ ನೋಡಿ. ಅಲ್ಲಿಂದ ಈಚೆ ಬಂದರೆ ನಮ್ಮದು ಸ್ಟವ್, ಇದು 3 ಇದಿದೆ, 3 ಕಡೆ ಅಡುಗೆ ಮಾಡ್ಬೋದು ಒಂದೇ ಸಲ, ನಿಮಗೆ ಗೊತ್ತಿದೆ. ಇಲ್ಲಿ ನಾವು ಒಂದು ಚಿಮ್ನಿ ಕೂಡ ಹಾಕಿದ್ದೇವೆ ನೋಡಿ, ಈ ಥರ ಸ್ಮಾರ್ಟ್ ಚಿಮ್ನಿ. ಇದಕ್ಕೆ ಆನ್ ಮಾಡಲಿಕ್ಕೆ ಹೀಗೆ ಮುಟ್ಬೇಕಂತ ಏನಿಲ್ಲ, ಹೀಗೆ ಮಾಡಿದರೆ ಆನ್ ಆಗ್ತದೆ, ಹೀಗೆ ಮಾಡಿದರೆ ಆಫ್ ಆಗ್ತದೆ. ಸೊ ನಾನು ಸ್ವಿಚ್ ಆನ್ ಮಾಡಲಿಲ್ಲ ಇವಾಗ. ಓಕೆ, ನಂತರ ಇಲ್ಲಿ ಈ ಥರ 4 ಕ್ಯಾಬಿನ್ ಇದೆ, 3 ಕ್ಯಾಬಿನ್, 4 ಡೋರಿದ್ದು. ಇದರಲ್ಲಿ ಕೂಡ ಏನಿಲ್ಲ ಫ್ರೆಂಡ್ಸ್, ನಾವು ಏನು ಇಡಲ್ಲ, ಸ್ವಲ್ಪ ದಿನಕ್ಕೆ ಬರುವುದಲ್ಲ, ಸುಮ್ಮನೆ ತಂದು ಏನು ಎಲ್ಲ ಇಡುವುದಂತ ನಾವು ಇಟ್ಟಿಲ್ಲ. ಈ ಸೈಡಲ್ಲಿ ಕೆಳಗಡೆ ಅರ್ಜೆಂಟಿಗೆ ಬೇಕಾದರೆ 1 2 3 ಪೌಡರ್ ಇಟ್ಟಿದ್ದೇನೆ. ಅದು ಸಹ ಸ್ವಲ್ಪ ಸ್ವಲ್ಪ ಇದೆ, ಅದು ನೆಕ್ಸ್ಟ್ ಟೈಮ್ ಬರುವಾಗ ಎಲ್ಲ ಗಟ್ಟಿ ಆಗ್ತದೆ. ಮತ್ತು ನಾನು ಡೈಲಿ ಯೂಸ್ ಮಾಡಲಿಕ್ಕೆ ಬೇಕಾದ ಸಾಮಾನೆಲ್ಲ ಇದರಲ್ಲಿದೆ ನೋಡಿ. ಇದು ಉಪ್ಪು, ಇದು ನೋಡಿ, ಇದು ನಾನು ಬಾರಿಣಿಯಿಂದ ತಗೊಂಡು ಬಂದದ್ದು. ಇದರಲ್ಲಿ ಹಾಕಿ ಇಡೋದು ನಾನು, ಅರ್ಜೆಂಟಿಗೆ ತೆಗಿಲಿಕ್ಕೆ ಆಗ್ತದಲ್ಲ ಅಂತ. ಸೊ ಈ ಥರ ಇದೊಂದು. ಮತ್ತು ಇದು ಸಹ ನಾನು ಬಾರಿಣಿಯಿಂದ ತಗೊಂಡು ಬಂದದ್ದು. ಇದರಲ್ಲಿ ನಾನು ಎಣ್ಣೆ ಮತ್ತು ಗೀ ಮತ್ತು ಬೆಲ್ಲ ಮತ್ತು ಟೀ ಪೌಡರ್ ಎಲ್ಲ ಇದರಲ್ಲಿ ಇಟ್ಟಿದ್ದೇನೆ. ಹೀಗೆ ತಿರುಗಿಸಿದರೆ ಯಾವ ಕಡೆ ಕೂಡ ಅದು ತಿರುಗುತ್ತದೆ. ಮತ್ತು ಇಲ್ಲಿ ಮೇಲೆ ಒಂದು ಗ್ಯಾಸಿನ ಎಂತ ಹೇಳೋದು ಇದಕ್ಕೆ, ಲೈಟರ್ ಇದೆ. ಮತ್ತು ಇದರೆಲ್ಲ ಬಾಕ್ಸ್ ನನಗೆ ಬೇರೆಯವರದ್ದು, ನನಗೆ ತುಂಬ ಮಂದಿ ಫುಡ್ ಎಲ್ಲ ಕಳಿಸ್ತಾರೆ, ಸೊ ಅವರದ್ದು. ಇಲ್ಲಿ ಕೂಡ ಏನಿಲ್ಲ ನೋಡಿ, ಎಂಟಿ ಇದೆ. ಸ್ವಲ್ಪ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೇನೆ, ಇಲ್ಲಿ ಮೇಲೆ ಏನಿಲ್ಲ. ಓಕೆ, ಮತ್ತು ಇಲ್ಲಿ ಕೆಳಗಡೆ ಸೆಕ್ಷನಲ್ಲಿ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿಂದ ಮೊದಲಿಂದ ನೋಡಿ, ಇಲ್ಲಿ ನಾನೆಲ್ಲ ನನ್ನ ಫ್ಯಾನ್ಗಳನ್ನು ಇಟ್ಟಿದ್ದೇನೆ, ಫ್ರೈಯಿಂಗ್ ಫ್ಯಾನ್ಗಳನ್ನು ನೋಡಿ. ಇಲ್ಲಿ ದೊಡ್ಡ ಪಾತ್ರೆಗಳನ್ನು ಇಟ್ಟಿದ್ದೇನೆ. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್, ಪಾತ್ರೆ ಎಲ್ಲ ನಾವು ಅಡುಗೆ ಜಾಸ್ತಿ ಮಾಡಲ್ಲಲ್ಲ, ಸೊ ಅದರಿಂದ. ಮತ್ತು ಇಲ್ಲಿ ಕಿಚನಿಗೆ ಯೂಸ್ ಮಾಡುವ ಬಟ್ಟೆಗಳೆಲ್ಲ ಇದರಲ್ಲಿ ಹಾಕಿಟ್ಟಿದ್ದೇನೆ. ಓಕೆ, ಮತ್ತು ಇದರಲ್ಲಿ ಎಲ್ಲ ಸ್ಪಾಂಜ್ ಅದು ಇದು ಎಲ್ಲ ಹಾಕಿದ್ದೇನೆ. ಎಲ್ಲ ಒಂದೇ ಸಲ ತಗೊಂಡು ಬರೋದಲ್ಲ, ಸೊ ಅದಕ್ಕಾಗಿ ಸ್ಪಾಂಜ್ ಎಲ್ಲ ಇಲ್ಲಿ ಹಾಕಿ. ಮತ್ತು ಈಚೆ ದುಡಿದರೆ ಇದು ಕ್ಲೋಸ್ ಆಗುತ್ತೆ, ಒಳಗಡೆ ಹೋಗುತ್ತೆ ನೋಡಿ, ಈ ಥರ ನಾನು ಮೊದಲು ತೋರಿಸಿದ್ದೇನೆ ಇದೆಲ್ಲ. ಓಕೆ, ಇಲ್ಲಿ ನನ್ನ ಬೌಲ್ಸ್ ಇಟ್ಟಿದ್ದೇನೆ, ಅರ್ಜೆಂಟಿಗೆ ಡೈಲಿ ಯೂಸ್ ಮಾಡೋದು. ಏನು ಸಲಾಡ್ ಮತ್ತು ಫ್ರೂಟ್ ಸಲಾಡ್ ಏನಾದರೂ ಮಾಡುವಾಗ ಇದರಲ್ಲಿ ಹಾಕಿ ನಾನು ಕೊಡುವುದು. ಮತ್ತು ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಇಟ್ಟಿದ್ದೇನೆ, ಬೇಗ ಡೈಲಿ ಯೂಸ್ ಮಾಡುವುದು. ಮತ್ತು ಇಲ್ಲಿ ಈರುಳ್ಳಿ ಎಲ್ಲ ಹಾಕಿದ್ದೇನೆ, ಇದು ಖಾಲಿಯಾಗಿದೆ, ಸೊ ಇಲ್ಲಿಗೆ ಈರುಳ್ಳಿ ಹಾಕ್ತೇನೆ. ಮತ್ತು ಇಲ್ಲಿ ನೋಡಿ, ಇದರಲ್ಲೆಲ್ಲ ಸ್ಪೂನ್ಸು, ನೈಫ್ಸು, ಸ್ಪೂನು ನೈಫ್ ಎಲ್ಲ ಇದರಲ್ಲಿದೆ ನೋಡಿ, ಈ ಥರ ಇಟ್ಟಿದ್ದೇನೆ ಇದರಲ್ಲಿ. ಸೊ ಮತ್ತು ಇಲ್ಲಿ ಕೆಳಗಡೆ ಸೆಕೆಂಡ್ ಡ್ರಾವರಲ್ಲಿ ಎಲ್ಲ ನಂದು ಕಪ್ಪು ಸಾಸರ್ ಎಲ್ಲ ಇಟ್ಟಿದ್ದೇನೆ ಇದರಲ್ಲಿ. ಇದು ಯಾವಾಗಲೂ ಯಾರಾದರೂ ಬೇಕಾದರೆ ಬಂದಾಗ ರಪ್ಪ ತೆಗಿಲಿಕ್ಕೆ ಅಂತ ಆಗ್ತದಲ್ಲ, ಸೊ ಅದಕ್ಕಾಗಿ ಇದರಲ್ಲಿ ಹಾಕಿದ್ದೇನೆ. ಮತ್ತು ಇದರಲ್ಲೆಲ್ಲ ಟ್ರೇಸ್ ಮತ್ತು ಇಡ್ಲಿ ಮಾಡುವ ತಟ್ಟೆಗಳು ಮತ್ತು ಇದೆಲ್ಲ ಮುಚ್ಚಳಗಳು, ಪಾತ್ರೆ ಮುಚ್ಚಳಗಳು. ಮತ್ತು ಇಲ್ಲಿ ನಮ್ಮದು ಸಕ್ಕರೆ, ಟೀ ಪೌಡರು ಮತ್ತು ಇದನ್ನೆಲ್ಲ ಇಲ್ಲಿ ಇಟ್ಟಿದ್ದೇನೆ. ಕೆಳಗಡೆ ಸಹ ಇಡ್ಬೋದು ನೋಡಿ, ದಾಳೆಲ್ಲ. ನಾನು ತುಂಬ ಡಬ್ಬಗಳೆಲ್ಲ ತಗೊಂಡು ಬಂದಿಲ್ಲ, ಸೊ ಅದು ಅಲ್ಲೇ ಇದೆ ನೋಡಿ. ಇಲ್ಲಿ ಅಕ್ಕಿ ಇದೆ, ಅಕ್ಕಿ ಮತ್ತು ಮೆಣಸು ಅದೆಲ್ಲ ಇಲ್ಲಿದೆ. ಓಕೆ, ಮತ್ತು ದೊಡ್ಡ ಪಾತ್ರೆಗಳನ್ನು ನಾನು ಈ ಸೆಕ್ಷನಲ್ಲಿ ಇಟ್ಟಿದ್ದೇನೆ. ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಡೈಲಿ ಯೂಸ್ ಮಾಡಲ್ಲ ಅದನ್ನು. ಮತ್ತು ಡೈಲಿ ಯೂಸ್ ಮಾಡುವ ಚಿಕ್ಕ ಪಾತ್ರೆಗಳನ್ನೆಲ್ಲ ಈ ಸೆಕ್ಷನಲ್ಲಿ ಇಟ್ಟಿದ್ದೇನೆ ನೋಡಿ, ಈ ಥರ. ಇನ್ನೂ ಸಹ ತೊಳೆದಿಟ್ಟಿದ್ದೇನೆ ಅಲ್ಲಿ ನೋಡಿ. ಇದೆಲ್ಲ ಡೈಲಿ ಯೂಸ್ ಮಾಡುವ ಪಾತ್ರೆಗಳು ನನ್ನದು, ಸ್ಟೀಲಿದ್ದು. ಮತ್ತು ಇಲ್ಲಿ ಕೆಳಗಡೆ ಏನಿಲ್ಲ, ಇದು ಕ್ಲೀನಿಂಗ್ ಐಟಮ್ಸ್. ಮತ್ತು ನನ್ನದು ಸಿಂಕ್,
ಮತ್ತು ಡಸ್ಟ್ಬಿನ್ ಎಲ್ಲ ಇಲ್ಲಿ ಇಟ್ಟಿದ್ದೇವೆ. ಮತ್ತು ಇದು ನಮ್ಮದು ಡಬಲ್ ಸಿಂಕಿದ್ದು ಕ್ಲೀನಿಂಗಿಗೆ ಇಟ್ಟಿದ್ದೇವೆ ನಾವು. ಇದು ಒಂದು ಏರಿಯಾ, ಇದು ಒಂದು ಸಿಂಕ್, ಇದೊಂದು ಸಿಂಕ್. ಇಲ್ಲೇ ನಾನು ಪಾತ್ರೆ ತೊಳೆದು ಇದ್ರ ಮೇಲೆ ಇಟ್ಟರೆ ಇದರಲ್ಲಿ ನೀರೆಲ್ಲ ಕೆಳಗಡೆ ಬಂದು ಇಲ್ಲೇ ಸಿಂಕಿಗೆ ಬೀಳ್ತದೆ. ಮತ್ತು ಒಣಗಿಸಿ ಇಲ್ಲಿ ಇಡೋದು. ಇದು ನಮ್ಮದು ಇದು ಎಂತ ಅಕ್ವಾಗಾರ್ಡ್ ಇಲ್ಲಿ ಇಟ್ಟಿದ್ದೇವೆ ನೀರಿಗೆ. ಮತ್ತು ಇಲ್ಲಿ ನಮ್ಮದು ಫ್ರಿಜ್ ನೋಡಿ, ಇಲ್ಲಿ ಫ್ರಿಜ್ ನಮ್ಮದು. ಸೊ ಇಷ್ಟು ನಮ್ಮ ಕಿಚನಲ್ಲಿ ವಸ್ತುಗಳಿವೆ. ಇಲ್ಲಿ ಇದು ಎ ಸಿ ಈ ಸಲನೇ ಹಾಕಿದ್ದು. ಇದು ಒಂದು ಎಕ್ಸಾಸ್ಟ್ ಫ್ಯಾನ್, ಇದು ಚಿಮಣಿ, ಮತ್ತು ಏನಿಲ್ಲ ನೋಡಿ ಈ ಥರ ಮೇಲೆ. ಸೊ ಇದು ನಮ್ಮದು ಕಿಚನ್. ಓಕೆ ಫ್ರೆಂಡ್ಸ್, ಹೇಗೆ ಅನಿಸಿದೆ ನಿಮಗೆ ನಮ್ಮ ಹೊಸ ಮನೆಯ ಕಿಚನ್? ಏನೂ ಜಾಸ್ತಿ ವಸ್ತುಗಳನ್ನೆಲ್ಲ ನಾನು ಅಳವಡಿಸಿಲ್ಲ, ಜಸ್ಟ್ ನಿಮಗೆ ತೋರಿಸಿಗೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಕಮೆಂಟ್ ಕೂಡ ಹಾಕಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್, ಜಸ್ಟ್ ರಿಕ್ವೆಸ್ಟಿಂಗ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಎಲ್ಲರಿಗೂ, ನನ್ನ ವಿಡಿಯೋ ನೋಡಿದವರಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿಯವರೆಗೆ ಬೈ ಬಾಯ್.